ಚೈನಾ, ಅದ್ರ ಜೊತೆಗೆ ರಷ್ಯಾ ಅನ್ನುವಂಥ ಮಾತನ್ನು ಅದರ ಮುಖವಾಡವಾಗಿ ಇವತ್ತು ಇರಾನ್ನ ಮುಂದದ. ನಿಮಗೇನು ಅನ್ನಿಸ್ತದ? ಚೈನಾ ಸವಿಸದ ಹಾದಿ ಹೋರಾಟ ಅನ್ನಿಸ್ತಿರ್ಬೋದು. ಕಮ್ಯುನಿಸಮ್ ರೀ ಭಾಳ ಇದು ಡಿಕ್ಟೇಟರ್ ಹಾಗೆ ನಾವು ಹೇಳೋಣ ಇಲ್ಲಂತಲ್ಲ. ಆದರೆ ಅದೇ ಕಾಲಕ್ಕೆ ದೇಶದ ಪ್ರತಿಯೊಬ್ಬರಿಗೂ ಉದ್ಯೋಗ ಒದಗಿಸಿದಂಥ ದೇಶ ಇವತ್ತೇನಾದರೂ ವಿಶ್ವದಲ್ಲಿ ಯಾವುದು ಇದ್ದರೆ ಅದು ಚೈನಾ ಅಂತೇಳಿ ಇತ್ತೀಚೆಗೆ ಸರ್ವೆಗಳು ಹೇಳ್ತಾ ಇದ್ದಾವೆ. ನೋಡ್ರಿ ಏನಾಗ್ತದೆ, ಇದು ಸತ್ಯ ಸುಳ್ಳು ಅನ್ನೋದನ್ನು ನೀವು ಪರಾಮರ್ಶೆ ಮಾಡಿರಿ, ತಿಳ್ಕೊಳ್ರಿ, ಮಾಡಿರಿ. ಅಮೇರಿಕ ಏನು ಸೋತಿದ್ದೆಲ್ಲೇ, ಇರಾನ್ ಗೆದ್ದಿದ್ದೆಲ್ಲೇ, ಇರಾನ್ ಹಿಂದೆ ನಿಂತಿದ್ದು ಯಾರು, ಅವರಿಂದ ಏನಾಯ್ತು ಇವತ್ತು ಆರ್ಥಿಕ ರಾಜಕೀಯವಾಗಿ ಇಡೀ ವಿಶ್ವದ ಚಿತ್ರ ಬದಲಾಗುವಂಥ ಸಾಧ್ಯತೆಗಳೆಲ್ಲ ಕಣ್ಣಿ ಕಾಣ್ತಾ ಇದ್ದಾವೆ. ಇವತ್ತು ಬೇಕಾದ್ದನ್ನು ಮಾತಾಡಲಿ ಅಮೇರಿಕ ನಿಧಾನಕ್ಕೆ ತನ್ನ ಶಕ್ತಿಯನ್ನು ಕಳ್ಕೊಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಹೊರಟದು. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ದೇಶದಲ್ಲಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.